ಆಯ್ತಲ್ಲ, ಈಗ ಮಾಸ್ಕ್ ಮ್ಯಾನೇ ಆರೋಪಿಯಾಗಿ ಎಲ್ಲ ಹೇಳ್ತೀನಿ ನಾನು ಷಡ್ಯಂತ್ರ ಅಂತಿದ್ದಾನೆ. ಆತ ಪೂರ್ತಿ ಕತೆ ಹೇಳ್ತಾನೆ. ಒಂದು ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆಗಿ ಹೊರಗೆ ಬಂದಿದ್ದಾಯಿತು. ಬಂಧನದ ನಿರೀಕ್ಷೆಯಲ್ಲಿ ಗಿರೀಶ್ ಮಟ್ಟಣ್ಣವರಿದ್ದಾರೆ. ಸಮೀರು ನಾಳೆ ನಾಡಿದ್ದು ವಿಚಾರಣೆಗೆ ಬರಬಹುದು. ಇನ್ನೊಂದು ಕಡೆ ಸುಜಾತಾ ಭಟ್ ಒಪ್ಕೊಂಡಂಗಾಯಿತು, ಮುಗಿತಲ್ಲ. ಇನ್ನು ನಿಮ್ಮ ಕೆಲಸಕ್ಕೆ ನೀವು ಹೊರಡ್ಬೋದು. ಧರ್ಮಸ್ಥಳ ಸೇಫ್ ಆಯಿತು. ಅಬ್ಸಲ್ಯೂಟ್ಲಿ. ನಾನು ಹಾಗಂತ ಅಂದ್ಕೊಳ್ಳೋಕ್ಕೆ ಸ್ವತಃ ಹೋರಾಟಗಾರರು ಬಿಡೋದಿಲ್ಲ. ಇಷ್ಟು ದಿನಗಳ ಕಾಲ ಸೌಜನ್ಯನ ಹೆಸರ ಮೇಲೆ ಹೋರಾಟ ಶುರು ಮಾಡಿದ್ದವರು ಕಾಲಕ್ರಮದಲ್ಲಿ ಹಿಂದೆ ಯಾವುದೋ ಆಗಿದ್ದಂಥ ಹತ್ಯೆಯನ್ನು ಮುಂದಿಟ್ಕೊಂಡು ಬಂದರು. ಅದಾದಮೇಲೆ ಮಾವುತನ ಹತ್ಯೆ ಅಂತಂದರು. ಅದಾದಮೇಲೆ ಯಾರ್ದೋ ಆಕ್ಸಿಡೆಂಟ್ ಆಗಿದೆ ಅದರ ಕುರಿತಂತೆ ಚರ್ಚೆ ಅಂತಂದರು. ಕೊನೆಗೆ ಎಲ್ಲಿಂದಲೋ ಗೊತ್ತಿಲ್ಲದ ಒಬ್ಬ ಅಜ್ಜಿಯನ್ನು ಕರ್ಕೊಂಡು ಬಂದರು. ಅವಳಿಗೊಂದು ಇಲ್ಲದ ಮಗುವನ್ನು ಅವರು ಹುಟ್ಟಿಸಿದರು. ಅದಾದಮೇಲೆ ಆಕೆಯ ರೇಪ್ ಮತ್ತು ಮರ್ಡರ್ನ ಮಾಡಿಸಲಾಯಿತು. ಸೊ ಎಲ್ಲವೂ ಆದ ನಂತರ ಈಗ ಅವರು ವಾಪಸ್ ಏನು ಶುರು ಮಾಡಿದ್ದಾರೆ ಅಂದರೆ, ನಾವು ಮತ್ತೆ ಸೌಜನ್ಯ ಹೋರಾಟ ಶುರು ಮಾಡ್ತೀವಿ ಅಂತ ಅಂದಿದ್ದಾರೆ. ಅಂದರೆ ಯಾವ ಸೌಜನ್ಯ ಅನ್ನೋದು ನಮ್ಮ ಜನರ ಮಾನಸದೊಳಗೆ ಒಂದು ಭಾವನಾತ್ಮಕವಾಗಿರುವಂಥ ಒಂದು ಸಂಗತಿಯಾಗಿತ್ತು. ಆ ಭಾವನೆಗಳನ್ನು ಕೆದಕುವಂಥ ಪ್ರಯತ್ನ ಇದೆಯಲ್ಲ, ಆ ಮೂಲಕ ಧರ್ಮಸ್ಥಳದ ಮೇಲಿರುವಂಥ ಈ ಶ್ರದ್ಧೆಯನ್ನು ಕೆಡಿಸುವಂಥ ತಮ್ಮ ಹೋರಾಟವನ್ನು ತಾವು ಮುಂದುವರಿಸ್ತೀವಿ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರಲ್ಲ. ಡೋಂಟ್ ಯು ಥಿಂಕ್ ಅಜಿತ್, ನಾವು ಇದನ್ನು ಎಂಡ್ ಮಾಡಬೇಕು ಇಲ್ಲಿ ಅಂತ? ಅಫ್ಕೋರ್ಸ್ ಸೌಜನ್ಯಂಗೆ ನ್ಯಾಯ ಸಿಗಬೇಕು ಅಂದರೆ ಹೇಗೆ? ನೀವು ಬೀದಿ ರಂಪಾಟ ಮಾಡೋದ್ರ ಮೂಲಕವೋ ಅಥವಾ ನಿಮಗೆ ನಂಬಿಕೆ ಆಗಲಿಲ್ಲ ಅನ್ನುವಂಥ ವಿಚಾರವನ್ನು ಮತ್ತೊಮ್ಮೆ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಹತ್ರ ಇರುವ ಹೊಸ ಎವಿಡೆನ್ಸ್ಗಳನ್ನು ಮುಂದೆ ಇಟ್ಟು ಅದರ ಆಧಾರದ ಮೇಲೆ ಕೇಸನ್ನು ರೀಓಪನ್ ಮಾಡಿಸ್ಬೇಕೋ ಅಥವಾ ನಿಮ್ಮ ಹತ್ರ ಇರುವಂಥ ಈ ಪ್ರೂಫ್ಗಳನ್ನು ನಿಮ್ಮ ಜೇಬ್ನಲ್ಲೇ ಇಟ್ಕೊಂಡು ಅದನ್ನೇ ತಿರುಗಾಡ್ತಾ ಇರುವಂಥ ಪ್ರಯತ್ನ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಇದು ಯಾವಾಗ ಅವ್ರ ಹತ್ರ ಸಾಧ್ಯ ಆಗುತ್ತೆ ಅಂತಂದ್ರೆ, ನಾವೆಲ್ಲರೂ ಕೂಡ ಒಕ್ಕೊರಳಿಂದ ಈ ದನಿಯನ್ನು ಇಟ್ಕೊಂಡ್ರೆ ಕಾಪಾಡಿಕೊಂಡ್ರೆ ಸಾಧ್ಯವಾಗುತ್ತೆ ಅಂತ ನನಗನ್ಸುತ್ತೆ. ಹೀಗಾಗಿ ನಮ್ಮ ಹೋರಾಟ ಡೆಫಿನೆಟ್ಲಿ ಎಂಡ್ ಆಗಲಿಲ್ಲ. ನನಗೆ ಇದರ ಷಡ್ಯಂತ್ರ ಏನು, ಇದರ ಹಿಂದೆ ಯಾರಿದ್ರು ಅಂತ ಪರಿಪೂರ್ಣವಾಗಿ ತಿಳಿದುಕೊಳ್ಳುವವರೆಗೂ ಐ ಡೋಂಟ್ ಥಿಂಕ್ ಇದು ಎಂಡ್ ಅಂತ ನಾನು ಭಾವಿಸಬಹುದು ಅಂತ. ಈ ಅನಾಮಿಕ ಮುಸುಕುಧಾರಿ ಚಿನ್ನಯ್ಯ ಅಂತ ಈಗ ಗೊತ್ತಾಗಿದೆ. ಆತನೇ ಹೇಳ್ತಾ ಇದ್ದಾನೆ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರು, ಸಮೀರು, ಅದ್ಯಾರೋ ಕುಡ್ಲಾ ರಾಂಪೇಜ್ ಅಂತೆ, ಇನ್ನೊಬ್ಬ ಜಯಂತ್ ಟಿ ಅಂತೆ, ಇವರೇ ಹಿಂದಿದ್ದವರು. ಹೌದು, ಆದರೆ ಇವ್ರ ಹಿಂದೆ ಯಾರೋ ಸಪೋರ್ಟ್ ಮಾಡಿದ್ರಲ್ಲ. ನಾನು ಸುಮ್ಮನೆ ಹೇಳೋದಾದ್ರೆ, ನಾನು